ಮೂಡಾ ಕೇಸ್ನಲ್ಲಿ ಇಂದು ಸಿಎಂ ಸಿದ್ದರಾಮಯ್ಯಗೆ ಬಿಗ್ ಡೇ ಅಂತ ಹೇಳ್ಬೋದು. ಹೈಕೋರ್ಟ್ಗೆ ಲೋಕಾಯುಕ್ತದಿಂದ ಇಂದು ವರದಿ ಸಲ್ಲಿಕೆಯಾಗಲಿದೆ. ಇವತ್ತು ಮಂಡೇ ಮುಖ್ಯಮಂತ್ರಿಗಳಿಗೆ ಬಿಗ್ ಡೇ ಅಂತ ಹೇಳ್ಬೋದು. 3 ತಿಂಗಳ ಕಾಲಾವಕಾಶವನ್ನ ಕೋರ್ಟ್ ಕೊಟ್ಟಿತ್ತು, ಕಂಪ್ಲೀಟ್ ವರದಿಯನ್ನ ಕೊಡಿ ಅಂತೇಳಿ. ಈಗ ಹೈಕೋರ್ಟ್ಗೆ ಲೋಕಾಯುಕ್ತ ಅಧಿಕಾರಿಗಳು ವರದಿಯನ್ನ ಸಲ್ಲಿಕೆ ಮಾಡಲಿದ್ದಾರೆ. ಮತ್ತೆ ಸಿದ್ದರಾಮಯ್ಯ ವಿರುದ್ಧದ ಕೇಸ್ ವಿಚಾರಣೆ ಧಾರವಾಡ ಹೈಕೋರ್ಟ್ನಲ್ಲಿ ನಡೆಯುತ್ತೆ. ಅಂದರೆ ಇದು ಸಿಬಿಐಗೆ ಸಂಬಂಧಪಟ್ಟಂಗೆ ಸಿಬಿಐ ಕೊಡಬೇಕಾ ಬೇಡವಾ ಅನ್ನೋದು. ಮೂಡಾ ತನಿಖೆ ಸಿಬಿಐಗೆ ಕೊಡುತ್ತಾ ಹಾಗಾದ್ರೆ ನ್ಯಾಯಾಲಯ? ಈ ಕೇಸ್ ವಿಚಾರದಲ್ಲಿ ಹೈಕೋರ್ಟ್ ಮೆಟ್ಲೇರಿದ್ರು ದೂರುದಾರ ಸ್ನೇಹಮಯಿ ಕೃಷ್ಣ. ಕಳೆದ ಜನವರಿ 15ರಂದು ವಿಚಾರಣೆಯನ್ನ ಮುಂದೂಡಿತ್ತು ಕೋರ್ಟು. ಅರ್ಜಿದಾರರ ಪರ ಮಣಿಂದರ್ ಸಿಂಗ್ ವಾದ ಮಾಡುವಂತಹ ಸಾಧ್ಯತೆಗಳಿದ್ದಾವೆ. ಸಿದ್ದರಾಮಯ್ಯರ ಪರ ಹಿರಿಯ ವಕೀಲ ಅಭಿಷೇಕ್ ಮನು ಸಿಂಘ್ವಿ, ಹಾಗೆ ಕಪಿಲ್ ಸಿಬಲ್ ಅವರು, ರವಿ ವರ್ಮ ಕುಮಾರ್ ಪ್ರತಿವಾದ ಮಂಡಿಸುವಂತಹ ಸಾಧ್ಯತೆಗಳಿದ್ದಾವೆ. ಇವತ್ತು ಕೋರ್ಟ್ಗೆ ಆ ವರದಿಯನ್ನ ಸಲ್ಲಿಕೆ ಮಾಡಲಾಗುತ್ತೆ. ಲೋಕಾಯುಕ್ತ SP ಉದೇಶ್ ಅವರ ಒಂದು ನೇತೃತ್ವದಲ್ಲಿ ವಿಚಾರಣೆ ನಡೆಸಲಾಗಿತ್ತು. ಕೆಲ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು, ಮುಖ್ಯಮಂತ್ರಿಗಳನ್ನು ಕೂಡ ವಿಚಾರಣೆಗೆ ಒಳಪಡಿಸಲಾಗಿತ್ತು. ಅವ್ರ ಹೆಂಡತಿ ಆಗಿರ್ಬೋದು A2, ಮತ್ತು ಅವ್ರ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಆಗಿರ್ಬೋದು, ದೇವರಾಜು A4, ಇವರೆಲ್ಲರೂ ಕೂಡ ವಿಚಾರಣೆಗೆ ಒಳಪಡಿಸಲಾಗಿತ್ತು. ಬಟ್ ಈಗ ಇವತ್ತು ಕೋರ್ಟ್ಗೆ ಆ ವರದಿ ಸಲ್ಲಿಕೆ ಆಗುತ್ತೆ. ಬಹುತೇಕವಾಗಿ ಸಿದ್ದರಾಮಯ್ಯನವರಿಗೆ ಕ್ಲೀನ್ ಚಿಟ್ಟೆ. ಯಾಕಂತ ಹೇಳಿದ್ರೆ ಆ ಒಂದು ವರದಿಯಲ್ಲಿ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಕೇಳಿ ಬಂದಂಥ ಒಂದು ಆರೋಪ, 14 ಸೈಟ್ ಏನು ವಂಚನೆ ಮಾಡಿ ತೆಗೆದುಕೊಂಡಿದ್ದಾರೆ ಅನ್ನುವಂಥ ಆರೋಪ ಏನಿತ್ತು, ಅದಕ್ಕೆ ಪೂರಕವಾದಂತಹ ಸಾಕ್ಷ್ಯಾಧಾರಗಳಿಲ್ಲ. ಈ ರೀತಿ ವರದಿಯಲ್ಲಿ ಉಲ್ಲೇಖ ಆಗಿದೆಯಂತೆ. ಈಗ ನೋಡಿ, 3 ತಿಂಗಳುಗಳ ಕಾಲ ಕೆಲವೊಂದಷ್ಟು ಟೆಕ್ನಿಕಲ್ ಎವಿಡೆನ್ಸ್ಗಳಾಗಿರ್ಬೋದು, ಪೆನ್ ಡ್ರೈವು, CD, ಅದರ ಜೊತೆಗೆ ಕೆಲವೊಂದು CDR ಆಗಿರ್ಬೋದು, ಆ ಒಂದು ಜಮೀನಿನ ಮೂಲ ಜಮೀನಿನ ದಾಖಲೆ ಪತ್ರಗಳಾಗಿರ್ಬೋದು, ಕೆಸರೆ ಸರ್ವೆ ನಂಬರ್ 464 ಇದೆಯಲ್ವಾ, ಅಲ್ಲಿದು ಜಮೀನು ದಾಖಲೆಗಳಾಗಿರ್ಬೋದು, ಜೊತೆಗೆ ಅಲ್ಲಿ ಮೂಡಾದಲ್ಲಿ ಕಾರ್ಯನಿರ್ವಹಿಸಿದಂತಹ ಆಯುಕ್ತರು, ಅಧಿಕಾರಿಗಳು, ಆ ಸಂದರ್ಭದಲ್ಲಿ ಯಾರ್ಯಾರು ಅಧಿಕಾರಾವಧಿಯಲ್ಲಿದ್ದರು ಎಲ್ಲರನ್ನೂ ಕೂಡ ವಿಚಾರಣೆಗೆ ಒಳಪಡಿಸಲಾಗಿ ಲೋಕಾಯುಕ್ತ ಅಧಿಕಾರಿಗಳು ಕೆಲವೊಂದಿಷ್ಟು ಹೇಳಿಕೆಗಳನ್ನು ಕೂಡ ದಾಖಲು ಮಾಡಿಕೊಂಡಿದ್ರು. ಬಟ್ ಈಗ 3 ತಿಂಗಳ ಒಂದು ನಿರಂತರ ತನಿಖೆಯ ನಂತರ ಕೋರ್ಟ್ಗೆ ವರದಿಯನ್ನು ಸಲ್ಲಿಕೆ ಮಾಡ್ತಾ ಇದ್ದಾರೆ ಇವತ್ತು. ಹಾಗಾಗಿಯೇ ಮೂಡಾ ಕೇಸ್ಗೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರಿಗೆ ಲೋಕಾಯುಕ್ತದಿಂದ ಬಹುತೇಕವಾಗಿ ಕ್ಲೀನ್ ಚಿಟ್ ಸಿಗೋ ಸಾಧ್ಯತೆಗಳಿದ್ದಾವೆ. ಇನ್ನೊಂದು ಕಡೆ CBIನ ಮಧ್ಯಪ್ರವೇಶ ಆಗುತ್ತಾ ಇಲ್ವಾ? ಸ್ನೇಹಮಯಿ ಕೃಷ್ಣ CBI ಕೊಡಬೇಕು, ನಮಗೆ ಲೋಕಾಯುಕ್ತದ ಮೇಲೆ ನಂಬಿಕೆ ಇಲ್ಲ, ಪಾರದರ್ಶಕವಾಗಿ ತನಿಖೆ ನಡೆದಿಲ್ಲ, ಅವರು ಮಧ್ಯಪ್ರವೇಶ ಮಾಡಿ ಇದನ್ನು ಹ್ಯಾಂಡ್ ಓವರ್ ತಗೋಬೇಕು, ಅವರು ತನಿಖೆ ಮಾಡಬೇಕು ಅಂತ ಅವರು ಹೈಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸಿದರು. ಅದರ ಒಂದು ವಿಚಾರಣೆ ಈ ಹಿಂದೆ ಕೂಡ ನಡೆದಿತ್ತು. ಇವತ್ತಿಗೆ ಅದನ್ನ ಮುಂದೂಡಿಕೆ ಮಾಡಲಾಗಿತ್ತು. ಈಗ ಧಾರವಾಡದ ಹೈಕೋರ್ಟ್ ಪೀಠದಲ್ಲಿ ವಿಚಾರಣೆ ನಡೆಯುತ್ತೆ. ಕಪಿಲ್ ಸಿಬಲ್ ಅವರು ವಾದವನ್ನು ಇವತ್ತು ಮಾಡಲಿದ್ದಾರೆ. ಅದರ ಜೊತೆಗೆ ಮಣಿಂದರ್ ಸಿಂಗ್ ಅವರು ಕೂಡ ದೂರುದಾರರ ಪರವಾಗಿ ವಾದವನ್ನು ಮಂಡಿಸಲಿದ್ದಾರೆ. ಈಗ ಹೈಕೋರ್ಟ್ CBIಗೆ ಈ ಪ್ರಕರಣದ ತನಿಖೆಯನ್ನು ಕೊಡಬಹುದು, ಕೊಡದೇನೂ ಕೂಡ ಇರಬಹುದು. ಯಾಕಂತಂದರೆ ಇಡಿ ಕೂಡ ಮಧ್ಯಪ್ರವೇಶ ಮಾಡಿ ಅವರು ಕೂಡ ಮೂಡಾ ಮೇಲೆ ದಾಳಿಯನ್ನು ಮಾಡಿ ಕೆಲವೊಂದು ದಾಖಲೆಗಳನ್ನು ವಶಪಡಿಸ್ಕೊಂಡ್ರು. ಮೊನ್ನೆ ಕೂಡ ಅವರು ಸುಮಾರು 300ಕ್ಕಿಂತ ಹೆಚ್ಚು ಕೋಟಿ ಆಸ್ತಿಗಳನ್ನು ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ. ಹಾಗಾಗಿನೇ ಹೇಳೋಕ್ಕಾಗೋದಿಲ್ಲ ಹೀಗೆ ಆಗುತ್ತೆ ಅಂಥೇಳಿ. ಈಗ ಲೋಕಾಯುಕ್ತ ವರದಿ ಬಹುತೇಕವಾಗಿ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಯಾವುದೇ ರೀತಿ ಇಲ್ಲ, ಅಲ್ಲಿ ಹೇಳಿಕೆಗಳಾಗಿರ್ಬೋದು, ದಾಖಲೆಗಳಾಗಿರ್ಬೋದು ಅನ್ನೋ ಥರನೇ ಇದೆ. ಈಗ CBIಗೆ ಕೊಟ್ಟರೆ ಮುಖ್ಯಮಂತ್ರಿಗಳಿಗೆ ಮತ್ತೆ ಕಾನೂನಾತ್ಮಕವಾಗಿ ಅಸಲಿ ಸಂಕಷ್ಟಗಳು ಎದುರಾಗುವ ಸಾಧ್ಯತೆಗಳಿದ್ದಾವೆ. ಅಲ್ಲ, ಅದು ಏನಾದರೂ ಕೊಟ್ಟರೆ ಅಂತ ಹೇಳೋದು. ಕೊಡದೇ ಇದ್ದರೆ ಬಿಗ್ ರಿಲೀಫ್ ಸಿಕ್ಕಂಗಾಗುತ್ತೆ ಮುಖ್ಯಮಂತ್ರಿಗಳಿಗೆ. ನೋಡಬೇಕು ಈಗ ಹೈಕೋರ್ಟ್ ಯಾವ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಅಂತ ಹೇಳಿ. ಯಾಕಂದರೆ ಆಲ್ರೆಡಿ 14 ಸೈಟನ್ನು ಮೂಡಾಗೆ ವಾಪಸ್ ಕೊಟ್ಬಿಟ್ಟಿದ್ದಾರೆ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿಯವರು. ಬಟ್ ಈಗ ಕೊಟ್ಟರೂ ಕೂಡ ಈ ಪ್ರಕರಣದಲ್ಲಿ ಮುಖ್ಯಮಂತ್ರಿಗಳ ಪಾತ್ರ
ಇದೆ ಅಂಥೇಳಿ ಪ್ರಭಾವ ಬೀರಿದ್ದಾರೆ, ಒತ್ತಡವನ್ನು ಹಾಕಿದ್ದಾರೆ ಅಂಥೇಳಿ ಆ ದೂರಿನಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ಹಾಗಾಗಿನೇ ಇಲ್ಲಿ ಕಳೆದ ಜನವರಿ 15ಕ್ಕೆ ವಿಚಾರಣೆ ನಡೆದಿತ್ತು. ಆ ಸಂದರ್ಭದಲ್ಲೂ ಕೂಡ ವಾದ ಮತ್ತು ಪ್ರತಿವಾದಗಳು ಬಹಳ ಬಲವಾಗಿತ್ತು. ಇಲ್ಲಿ ಸ್ನೇಹಮಯ ಕೃಷ್ಣ ಅವರು ಹೇಳಿದ್ದು ಒಂದೇ ಮಾತು, ಲೋಕಾಯುಕ್ತ ರಾಜ್ಯ ಸರ್ಕಾರದ ಅಧೀನದಲ್ಲಿ ಬರುವಂತಹ ಒಂದು ತನಿಖಾ ಸಂಸ್ಥೆ, ಅವ್ರ ಮೇಲೆ ನಮಗೆ ವಿಶ್ವಾಸ ಇಲ್ಲ, ಇದೆಲ್ಲವೂ ಕೂಡ ಏಕಮುಖವಾಗಿ ತನಿಖೆ ಆಗುತ್ತೆ, ಸಿದ್ದರಾಮಯ್ಯನವ್ರ ಪರವಾಗಿಯೇ ಇದೆಲ್ಲ ವರದಿ ಬರುತ್ತೆ, ಹಾಗಾಗಿ ಕೇಂದ್ರದ CBI ಇಲ್ಲಿ ಬರಬೇಕು, ಹಾಗಾದ ಮಾತ್ರ ಇದು ನಿಷ್ಪಕ್ಷಪಾತವಾಗಿ ಪಾರದರ್ಶಕವಾಗಿ ತನಿಖೆ ಆಗುತ್ತೆ, ಸತ್ಯ ಹೊರಗೆ ಬರುತ್ತೆ ಅಂತ. ಏನು ವಿಪಕ್ಷಗಳು ಕೂಡ ಸಿದ್ದರಾಮಯ್ಯನವ್ರಿಗೆ ಟೀಕೆನ ಮಾಡ್ತಾ ಇದ್ರು. ಸಿದ್ದರಾಮಯ್ಯನವ್ರು ಯಾಕೆ CBI ವಿಚಾರಣೆ ಅಂತ ಹೆದರ್ತಾ ಇದ್ದಾರೆ, ನೀವು ಸಹಕಾರ ಕೊಡಿ, ನೀವೇ ವಹಿಸಿ ರಾಜ್ಯ ಸರ್ಕಾರದಿಂದ ಅಂತ ಕೇಳಿಕೊಂಡಿದ್ರು. ಮತ್ತಷ್ಟು ಮಾಹಿತಿ ಯಲ್ಲಪ್ಪ ನೀಡ್ತಾರೆ. ಯಲ್ಲಪ್ಪ, ಇವತ್ತು ಸಿದ್ದರಾಮಯ್ಯನವರಿಗೆ ಬಿಗ್ ಡೇ ಅಂತ ಹೇಳ್ಬೋದು. ಒಂದು ಕಡೆ CBI ಅದರ ಒಂದು ಅರ್ಜಿ ವಿಚಾರಣೆ, ಇನ್ನೊಂದು ಕಡೆ ವರದಿ ಸಲ್ಲಿಕೆ ಆಗ್ತಾ ಇದೆ ಲೋಕಾಯುಕ್ತದ್ದು. ಏನಾಗುವಂಥ ಸಾಧ್ಯತೆಗಳಿದ್ದಾವೆ, ಅದರ ಜೊತೆಗೆ ಕಾನೂನಾತ್ಮಕವಾಗಿ ರಿಲೀಫ್ ಸಿಗ್ಬೋದಾ, ಮತ್ತೆ ಸಂಕಷ್ಟಗಳು ಎದುರಾಗ್ಬೋದಾ ಅಂತ? ಪ್ರಭು, ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮಹತ್ವದ ದಿನ. ಯಾಕೆ ಇವತ್ತೇ ಮಹತ್ವದ ದಿನ ಅಂತಂದ್ರೆ, ಇದೇ ತಿಂಗಳು 15ರಂದು ಇಲ್ಲಿ ಸಾಕಷ್ಟು ವಿಚಾರಣೆನ, ವಾದ ವಿವಾದವನ್ನ ಧಾರವಾಡದ ಹೈಕೋರ್ಟ್ ಇಲ್ಲಿ ಅಂತಂದ್ರೆ ವಿಚಾರಣೆ ಮಾಡ್ತು. ನ್ಯಾಯಾಧೀಶರಿಂದ ಸಾಕಷ್ಟು ಜನ ವಾದ ವಿವಾದವನ್ನ ಆಲಿಸಿದ್ರು. ಆದ್ರೆ ಈಗ ಇಲ್ಲಿ ಅಂದ್ರೆ ಮತ್ತೆ ಮುಂದಿನ ದಿನಾಂಕವನ್ನ ಕೇಳಿದ್ರು ಸಿದ್ದರಾಮಯ್ಯ ಪರ ವಕೀಲರು. ಯಾಕಂದ್ರೆ ಇನ್ನೊಂದು ಕಡೆ ಅಂದ್ರೆ ಲೋಕಾಯುಕ್ತ ಈಗಾಗಲೇ ಸಾಕಷ್ಟು ತನಿಖೆ ನಡೀತಾ ಇದೆ. ಆ ತನಿಖೆ ಸಂಬಂಧಪಟ್ಟಂಗೆ ಕೆಲವೊಂದಿಷ್ಟು ದಾಖಲಾತಿಗಳನ್ನ ಹೈಕೋರ್ಟ್ಗೆ ಸಲ್ಲಿಕೆ ಮಾಡಬೇಕು ಅಂತೇಳಿ ನ್ಯಾಯಾಧೀಶರು ಸಹ ಇಲ್ಲಿ ಅಂದ್ರೆ ಆದೇಶವನ್ನ ಮಾಡಿದ್ರು. ಮತ್ತು ಈ ಸಂಬಂಧಪಟ್ಟಂಗೆ ಲೋಕಾಯುಕ್ತ SP ಅವರಿಗೆ ಒಂದು ಆದೇಶವನ್ನ, ಖಡಕ್ ಆದೇಶವನ್ನ ಇಲ್ಲಿ ನ್ಯಾಯಮೂರ್ತಿಗಳು ಮಾಡಿದ್ರು. ಏನು ಅಂತಂದ್ರೆ, ಇದೇ 25ಕ್ಕೆ ನೀವು ಇಲ್ಲಿವರೆಗೂ ಏನೆಲ್ಲ ತನಿಖೆ ಮಾಡಿದ್ರಿ ಅನ್ನೋದ್ರ ಬಗ್ಗೆ ಇಲ್ಲಿ ಅದರ ದಾಖಲೆಗಳನ್ನ ಸಲ್ಲಿಸಬೇಕು ಅಂತ ಹೇಳಿ ಮಾಡಿದ್ರು. ಆದರೆ ಶನಿವಾರ ಇಲ್ಲಿ ಅಂತಂದ್ರೆ ಅದಕ್ಕೆ ಲೋಕಾಯುಕ್ತ SP ಅವರು ದಾಖಲೆಗಳನ್ನ ಸಲ್ಲಿಕೆ ಮಾಡಿಲ್ಲ. ಇಲ್ಲಿ ಲೋಕಾಯುಕ್ತ SP ಅವರು ಇಲ್ಲಿವರೆಗೂ ಏನೆಲ್ಲ ತನಿಖೆ ಮಾಡಿದ್ರೆ ಮೂಡಾವಿ ಸಂಬಂಧಪಟ್ಟಂಗೆ ಅವನ್ನ ಇವತ್ತು ಅಂತಾರೆ ಬೆಳಗ್ಗೆ ಇಲ್ಲಿ ಅಂದ್ರೆ ನ್ಯಾಯಾಧೀಶರ ಮುಂದೆ ಇಲ್ಲಿ ಅಂದ್ರೆ ಸಲ್ಲಿಕೆ ಮಾಡ್ತಾರೆ. ಅದರ ನಡುವೆ ಇಲ್ಲಿ ಅಂತಂದ್ರೆ ಇಲ್ಲಿ ಮಹತ್ವದ ಏನು ದಿನ ಇಲ್ಲಿ ಸಂಬಂಧಪಟ್ಟಂಗೆ ಏನು ವಿಚಾರ ನಡೆಯುತ್ತೆ, ಮೂಡಾವಿ ವಿಚಾರ ಸಂಬಂಧಪಟ್ಟಂಗೆ ಇಲ್ಲಿ ಸಿದ್ದರಾಮಯ್ಯ ಪರ ವಕೀಲರು ಯಾಕೆ ಈ ಒಂದು ಪ್ರಕರಣವನ್ನ ಕೊಡಬೇಕು, CBIಗೆ ತನಿಖೆ ಮಾಡಬೇಕು, ಲೋಕಾಯುಕ್ತನೇ ತನಿಖೆ ಮಾಡುತ್ತೆ ಅಂತೇಳಿ ಈ ಸಂಬಂಧಪಟ್ಟಂಗೆ ಒಂದು ತಕರಾರು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರ. ಆದ್ರೆ ಇಲ್ಲಿ ಸಾಮಾಜಿಕ ಹೋರಾಟಗಾರ ಏನು ಸ್ನೇಹಮಯ ಕೃಷ್ಣ ಪರ ಏನು ವಕೀಲರಿದ್ದಾರೆ, ಈ ಒಂದು ಪ್ರಕರಣವನ್ನ CBIಗೆ ಕೊಡಬೇಕು, ಇಲ್ಲಿ ಲೋಕಾಯುಕ್ತ ಸಂಸ್ಥೆ ಇದು ಅಂದ್ರೆ ರಾಜ್ಯ ಸರ್ಕಾರದ ಅಧೀನದಲ್ಲಿ ಬರುತ್ತೆ, ಅಧೀನದಲ್ಲಿ ಬರುವಾಗ ಇದು ಸರಿಯಾದ ರೀತಿಯ ತನಿಖೆ ಆಗುವುದಿಲ್ಲ ಅಂತೇಳಿ ಈಗಾಗಲೇ ಅಂತಂದ್ರೆ ಒಂದು ವಾದವನ್ನ ಮಂಡಿಸ್ತಾರೆ. ಎರಡೂ ಈ ವಾದ ವಿವಾದವನ್ನ ಇಲ್ಲಿ ಅಂತಾರೆ ಮನ್ನಿಸಿದಂತಹ ಹೈಕೋರ್ಟ್ ನ್ಯಾಯಾಧೀಶರು ಇವತ್ತು ಮಹತ್ವದ ತೀರ್ಪನ್ನ ಹೊರಡಿಸಿದ್ದಾರೆ. ಯಾಕಂದ್ರೆ ಈ ಒಂದು ಪ್ರಕರಣವನ್ನ CBIಗೆ ಹಸ್ತಾಂತರ ಮಾಡ್ಬೇಕಾ ಅಥವಾ ಲೋಕಾಯುಕ್ತನೇ ತನಿಖೆ ಮಾಡ್ಬೇಕಾ ಅಂತೇಳಿ. ಆದ್ರೆ ಸ್ನೇಹಮಯಿ ಕೃಷ್ಣ ಅವರು ಈಗ TVP ಜೊತೆ ಮಾತನಾಡುವಾಗ ಒಂದು ಮಾತನ್ನ ಹೇಳಿದ್ರು, ಈ ಒಂದು ಪ್ರಕರಣವನ್ನ ಈಗಾಗಲೇ ಅಂತಾರೆ ಕ್ಲೀನ್ ಚಿಟ್ ಕೊಡ್ಲಿಕ್ಕೆ ಲೋಕಾಯುಕ್ತ ಮುಂದಾಗಿದೆ. ಲೋಕಾಯುಕ್ತ ಯಾಕೆ ಕ್ಲೀನ್ ಚಿಟ್ ಕೊಡ್ಲಿಕ್ಕೆ ಮುಂದಾಯ್ತು, ಇದರಲ್ಲಿ ಸಿದ್ದರಾಮಯ್ಯ ಪರ ಇರ್ಬೋದು, ಸಿದ್ದರಾಮಯ್ಯ ಮತ್ತು ಸಿದ್ದರಾಮಯ್ಯ ಪತ್ನಿ ಯಾವುದೇ ರೀತಿಯಂತಹ ಒಂದು ತಪ್ಪು ಮಾಡಿಲ್ಲ, ಇಲ್ಲಿ ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಅಂತ ಹೇಳಿ ಇಲ್ಲಿ ಲೋಕಾಯುಕ್ತ ಒಂದು ಕ್ಲೀನ್ ಚಿಟ್ ಕೊಡ್ಲಿಕ್ಕೆ ಮುಂದಾಗಿದೆ. ಅಧಿಕಾರಿಗಳು ತಪ್ಪು ಮಾಡಿದ್ರೆ ಅವ್ರ ಮೇಲೆ ಒತ್ತಡ ಹಾಕಿದ್ದು ಯಾರು, ಒತ್ತಡ ಹಾಕಿದಾದ್ರೆ ನಾನು ಈಗಾಗಲೇ ಅಂತಂದ್ರೆ ಏನು ಆರೋಪ ಮಾಡಿದ್ದು ಸತ್ಯ, ಹೀಗಾಗಿ ಅಂತಂದ್ರೆ ಲೋಕಾಯುಕ್ತ ಮೇಲೆ ನನಗೆ ಯಾವುದೇ ರೀತಿಯಂತಹ ಒಂದು ನಂಬಿಕೆ ಇಲ್ಲ, ಈ ಒಂದು ಪ್ರಕರಣವನ್ನ CBIಗೆ ಹಸ್ತಾಂತರ ಮಾಡಲೇಬೇಕು. ಮತ್ತು ಇವತ್ತು ಹೈಕೋರ್ಟ್ ಏನು ಮಹತ್ವದ ತೀರ್ಪನ್ನ ಏನು ಹೊರಡಿಸಿದೆ, ನನಗೆ ಸಾಕಷ್ಟು ವಿಶ್ವಾಸವಿದೆ, ಈ ಒಂದು ಪ್ರಕರಣ CBIಗೆ ತನಿಖೆ ಆಗುತ್ತೆ. CBI ತನಿಖೆ ಆದ್ರೆ ಎಲ್ಲವೂ ಉರುಳುಗಳು ಏನಿದಾವೆ, ಸಿದ್ದರಾಮಯ್ಯ ತಪ್ಪು ಮಾಡಿದ್ರ ಬಗ್ಗೆ ಎಲ್ಲವೂ ಸಹ ಇಲ್ಲಿ ಅಂದ್ರೆ ಹೊರಬೀಳುತ್ತೆ ಅನ್ನೋದು ಒಂದನ್ನ ಈಗಾಗಲೇ ಸಂಯಮ ಕೃಷ್ಣ ಅವರು ಹೇಳ್ತಾರೆ. ಆದ್ರೆ ಏನೇ ಆಗ್ಲಿ ಇಲ್ಲಿ ಅಂದ್ರೆ ಬೆಳಿಗ್ಗೆ 10:30 ಸುಮಾರಿಗೆ ಈ ಒಂದು ಇಲ್ಲಿ ಅಂದ್ರೆ ವಾದ ವಿವಾರ ಆರಂಭವಾಗುತ್ತೆ. 11:30 ಸುಮಾರಿಗೆ ಇಲ್ಲಿ ಅಂದ್ರೆ ಸಿದ್ದರಾಮಯ್ಯ ಭವಿಷ್ಯ ಇಲ್ಲಿ ಅಂದ್ರೆ ಹೊರಬಿಡುತ್ತೆ. ಯಾಕೆ ಇವತ್ತು ಸಿದ್ದರಾಮಯ್ಯರಿಗೆ ಭವಿಷ್ಯ ಅಂತ ಹೇಳ್ಬೋದು, ಯಾಕಂದ್ರೆ ಒಂದ್ ಕಡೆ CBIಗೆ ತನಿಖೆ ಕೊಟ್ಟಿದ್ದೇ ಆದಲ್ಲಿ CBI ಇಲ್ಲಿ ಅಂತಂದ್ರೆ ಯಾಕೆ ಇನ್ನೊಂದು ಇಲ್ಲಿ ಸೇಮ ಕೃಷ್ಣ ಅವರೊಂದು ಮಾತನ್ನ ಹೇಳ್ತಾರೆ, CBIಗೆ ಹಸ್ತಾಂತರ ಆ ಪ್ರಕರಣವನ್ನು ಆಗಿದ್ದೇ ಆದ್ರೆ ಇಲ್ಲಿ ಸಿದ್ದರಾಮಯ್ಯ ತಕ್ಷಣ ಇಲ್ಲಿ ಅಂತಾರೆ ಆ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕು, ಆ ಸ್ಥಾನವನ್ನ ಗೌರವವನ್ನು ಉಳಿಸಬೇಕು ಅಂತೇಳಿ ಆಗ್ರಹಿಸಿದ್ದಾರೆ. ಪ್ರಭು, ಥ್ಯಾಂಕ್ ಯು ಯಲ್ಲಪ್ಪ ಮಾಹಿತಿಗಾಗಿ.